ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಇನ್ನೂ ಕೂಡ ಬಿದ್ದು ಒದ್ದಾಡ್ತಾ ಇದೆ. ಸ್ಪೆಷಲಿ ಅವರಿಗೆ ಕಗ್ಗಂಟಾಗಿರುವಂತದ್ದು ದಾವಣಗೆರೆ ದಕ್ಷಿಣ. ದಾವಣಗೆರೆಯಲ್ಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ಅನ್ನುವಂಥ ಪರಿಸ್ಥಿತಿ. ಆಕ್ಚುಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ಅನ್ನೋದಕ್ಕಿಂತ ಮುಸ್ಲಿಂ ವರ್ಸಸ್ ಶಾಮ್ನೂರು ಕುಟುಂಬ ಅನ್ನುವಂತಾಗಿದೆ. ಏನೇ ಅಬ್ದುಲ್ ಜಬ್ಬರ್ ಅವ್ರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಲಿಂಗಾಯತರಲ್ಲೂ ಬೇಕಿದ್ರೆ ಯಾರಿಗಾದ್ರೂ ಕೊಟ್ಬಿಡಿ, ಮುಸ್ಲಿಮರಿಗೆ ಕೊಡದೆ ಹೋದ್ರು ಕೂಡ ಹಿಂದುಳಿದ ವರ್ಗದವ್ರಿಗಾದ್ರೂ ಬೇಕಾದ್ರೆ ಕೊಡಿ, ಆದ್ರೆ ಶಾಮ್ನೂರು ಕುಟುಂಬಕ್ಕೆ ಬೇಡ ಅನ್ನುವಂಥ ಬೇಡಿಕೆ ಅವರು. ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿ ಫೈಟ್ ನಡೀತಾ ಇದೆ. ಸುರ್ಜೇವಾಲಾ ಸಭೆಯಲ್ಲಿ ಟಿಕೆಟ್ ಫೈನಲ್ ಮಾಡಲಾಗಿದೆ, ಆದ್ರೆ ಅನೌನ್ಸ್ ಮಾಡಿಲ್ಲ. ಇನ್ನು ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದೇ ಇರುವಂತ ಕುತೂಹಲ. 23ನೇ ತಾರೀಕು ಲಾಸ್ಟ್ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ, ಆದ್ರೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಇವತ್ತು 21, ನಾಳೆ 22, ನಾಡಿದ್ದು 23ನೇ ತಾರೀಕು. ಯಾರಿಗೆ ಕೊಡ್ಲಾಗುತ್ತೆ ಟಿಕೆಟ್ ಅನ್ನ ದಾವಣಗೆರೆ ದಕ್ಷಿಣದಲ್ಲಿ? ಸಾಕಷ್ಟು ಕುತೂಹಲ ಇದೆ. ಒಂದ್ ಕಡೆ ಈಗ ಆಲ್ರೆಡಿ ನಾಮಿನೇಷನ್ ಸಲ್ಲಿಸ್ ಬಂದ್ರು ಸಮರ್ಥ ಮಲ್ಲಿಕಾರ್ಜುನ್ ಟಿಕೆಟ್ ಘೋಷಣೆಗೂ ಮುನ್ನನೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಹಾಗೆ ಬಾಗಲಕೋಟೆಯಿಂದ ಮಂಜು ಜಾಯ್ನ್ ಆಗಿದ್ದಾರೆ. ಇಬ್ಬರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ದಾವಣಗೆರೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಟಿಕೆಟ್ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಅನ್ನ ತಂದಿಟ್ಟಿರುವಂತದ್ದು. ಸ್ಪೆಷಲಿ ನಾನು ಹೇಳ್ತಾ ಇದ್ನಲ್ಲ, ದಾವಣಗೆರೆ ದಕ್ಷಿಣ ವಿಚಾರ. ಶಾಮ್ನೂರು ಕುಟುಂಬ ವರ್ಸಸ್ ಅಲ್ಪಸಂಖ್ಯಾತರು ಅನ್ನುವಂತ ರೀತಿಯಲ್ಲಿ ಆಗಿದೆ. SSM ಪಟ್ಟು ಬಿಡ್ತಾ ಇಲ್ಲ, ಜಮೀರ್ ಕೂಡ ಹಿಂದೆ ಸರಿತಾ ಇಲ್ಲ. ನಮಗ್ ಬೇಕೇ ಬೇಕು, ನಾವೇ ರೀ ಅಲ್ಲಿ ಜಾಸ್ತಿ ಇರೋದು ಅಂತ ಎಲ್ಲ ಮುಸ್ಲಿಂ ನಾಯಕರನ್ನ ಸೇರಿಸಿಕೊಂಡು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್, ಸಮರ್ಥ್ ಮತ್ತು ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಟಿಕೆಟ್ ಘೋಷಣೆಗೂ ಮುಂಚೆನೆ ನಾಮಿನೇಷನ್ ಮಾಡಲಾಗಿದೆ. ದಾವಣಗೆರೆ ಕಾಂಗ್ರೆಸ್ ಇಬ್ಬಾಗ ಆಗುವಂತ ಆತಂಕ. ಇಬ್ಬಾಗ ಆಗುತ್ತಾ ಗೊತ್ತಿಲ್ಲ. ಪುತ್ರನಿಗಾಗಿ SS ಮಲ್ಲಿಕಾರ್ಜುನ್ ಫೈಟ್. ಅಲ್ಪಸಂಖ್ಯಾತರ ಪರ ಸಚಿವ ಜಮೀರ್ ಅಹಮದ್ ಖಾನ್ ಒತ್ತಡ ಹಾಕ್ತಾ ಇದ್ದಾರೆ. ಸುರ್ಜೇವಾಲಾ ನೇತೃತ್ವದ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಖರ್ಗೆಗೆ ಜಮೀರ್ ನೇತೃತ್ವದ ನಿಯೋಗ ಕೂಡ ಮನವಿಯನ್ನ ಮಾಡಿಕೊಂಡಿದೆ. ಹೈಕಮಾಂಡ್ಗೆ ಲಿಸ್ಟ್ ಅನ್ನ ಕಳುಹಿಸಿರುವಂತದ್ದು KPCC ಲಿಸ್ಟ್ ಅನ್ನು ಕಳಿಸಿದ್ದಾರೆ. ಮುದ್ರೆ ಒಂದು ಬೀಳ್ಬೇಕಷ್ಟೇ ಈಗ, ಆದ್ರೆ ಯಾರಿಗೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ? ಸಮರ್ಥಿಗೆ ಆಲ್ರೆಡಿ ನಾಮಿನೇಷನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದು ಒತ್ತಡ ತಂತ್ರನ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ನಾವು ನಿನ್ನೆ 3 ಪ್ರಶ್ನೆ ಕೇಳ್ತಾ ಇದ್ವಿ ಆ ವಿಚಾರದಲ್ಲಿ. ಒತ್ತಡನ ಅಥವಾ ಕನ್ಫರ್ಮೇಶನ್ ಸಿಕ್ಕಿದೆಯಾ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಪ್ರಯತ್ನನ ಅಂತ. ಕನ್ಫರ್ಮೇಶನ್ ಅಂತೂ ಸಿಕ್ಕಿಲ್ಲ, ಇಕ್ಕಟ್ಟಿಗೆ ಒತ್ತಡ ಹೇರುವಂತ ತಂತ್ರನೇ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ. ಸೊ ಅವರು ಒತ್ತಡ ತಂತ್ರಕ್ಕೆ ಮಣಿಯುತ್ತಾ ಕಾಂಗ್ರೆಸ್ ಪಕ್ಷ? ಇಲ್ಲಪ್ಪ ಈ ಸಲ ಕೊಟ್ಬಿಡೋಣ ಅತ್ಲಾಗೆ ಮುಸ್ಲಿಮರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಕೊಡ್ಲಾಗುತ್ತಾ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಸಾಕಷ್ಟು ಜಟಾಪಟಿ ಇದೆ. ಬಾಗಲಕೋಟೆ ಅಂದ್ರೆ ಈಗ ಆಲ್ರೆಡಿ ಕ್ಲಿಯರ್ ಆದಂತೆ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಆದರೆ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಅಂದ್ರೆ ಇಲ್ಲಿ ಇಷ್ಟೆಲ್ಲ ತಡ್ಕಾಡ್ತಾ ಇರುವಂತದ್ದು ನೋಡ್ತಾ ಇದ್ರೆ ಯಾರನ್ನ ಸಮಾಧಾನ ಪಡಿಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಏನಿದೆ ಇನ್ಸೈಡ್ ಮಾಹಿತಿ? ಇದೀಗ ಎರಡು ಸಮುದಾಯಗಳನ್ನ ಮನವೊಲಿಸುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೀಗ ಹೈಕಮಾಂಡ್ ಮುಂದೆ ಇರ್ತಕ್ಕಂಥದ್ದು ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಏನಾದರೂ ಕೊಟ್ರೆ ಇತ್ತ ಶಾಮ್ನೂರು ಶಿವಶಂಕರಪ್ಪನವರ ಕುಟುಂಬ ರೆಬಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದೇ ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಶಾಮ್ನೂರು ಶಿವಶಂಕರಪ್ಪನವರ ಕುಟುಂಬ ಅಂದ್ರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮ್ನೂರವರು ನೆನ್ನೆ ಬಿ ಫಾರಂ ಇಲ್ಲದೆ ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇದು ಎಲ್ಲ ಒಂದು ಕಡೆಯಾಗಿ ತಾವು ಸ್ಪರ್ಧೆ ಮಾಡೋದು ಖಚಿತ ಅನ್ನುವಂಥ ಒಂದು ಸಂದೇಶವನ್ನ ಇದೀಗ ಹೈಕಮಾಂಡ್ ನಾಯಕರಿಗೆ ರವಾನೆಯನ್ನು ಮಾಡಿದ್ದಾರೆ. ಆದರೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿದ್ದಾರೆ. ಹೀಗಾಗಿ ಅಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಅಲ್ಲಿ ಗೆಲ್ಲುತ್ತೆ. ಹಿಂದುಳಿದ ವರ್ಗದ ಮತಗಳು ಅಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಕುರುಬ ಸಮುದಾಯ ಆಗಿರ್ಬೋದು, ದಲಿತರಾಗಿರ್ಬೋದು, ಇವರೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ನಮಗೆ ಗೆಲುವು ಸುಲಭ ಆಗುತ್ತೆ. ಶಾಮ್ನೂರು ಶಿವಶಂಕರಪ್ಪನವರೇ ಈ ಹಿಂದೆ ಇದ್ದಂಥ ಏನು ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಟ್ಟು ನಾನು ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಶಾಮ್ನೂರು ಶಿವಶಂಕರಪ್ಪನವರು ಅಗಲಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಮುಸ್ಲಿಂ ಶಾಸಕರು ಮತ್ತು ಸಚಿವರ ನಿಯೋಗವನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಕೊಂಡೊಯ್ದಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಗೆಲುವಿನ ಸಾಧಕ ಬಾಧಕಗಳ ಬಗ್ಗೆ ವಿವರಣೆಯನ್ನು
ಮತ್ತೊಂದು ಕಡೆಯಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಲೇಬೇಕು ಅನ್ನುವಂತೆ ಬಿಗಿಪಟ್ಟನ ಹಿಡಿದಿದ್ರೆ, ಮತ್ತೊಂದು ಕಡೆಯಾಗಿ DCM DK ಶಿವಕುಮಾರ್ ಅವರ ಮೂಲಕವಾಗಿ ಏನು ಟಿಕೆಟ್ಗೆ ಲಾಬಿಯನ್ನು ನಡೆಸ್ತಾ ಇರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಒಂದ್ ನೋಡೋದಾದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಕ್ಷೇತ್ರದ ಮುಸ್ಲಿಂ ಮುಖಂಡರು ಕೂಡ ಮಾತನಾಡ್ತಾ ಇದ್ರೆ ನಮ್ಮ ಸಮುದಾಯ ಕೊಡಬೇಕು ಅಂತ. ಇಲ್ಲಿ ಬರೀ ದಾವಣಗೆರೆ ದಕ್ಷಿಣಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತಾ ಇಲ್ಲ ಕಾಂಗ್ರೆಸ್, ಅಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗಿರುವಂಥದ್ದು. ಯಾಕೆಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿ ನೋಡಿದಿದ್ರೆ ಇಷ್ಟೊತ್ತಿಗೆ ಅನೌನ್ಸ್ ಮಾಡ್ಬಿಟ್ಟಿರೋರೇನೋ ಶಾಮನೂರು ಕುಟುಂಬಕ್ಕೆ. ಆದ್ರೆ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಹಾಗೆ ಕೇರಳದಲ್ಲೂ ಕೂಡ ಚುನಾವಣೆ, ತಮಿಳುನಾಡಲ್ಲೂ ಚುನಾವಣೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಇವರಿಗೆ ಅಲ್ಪಸಂಖ್ಯಾತರು ಅಂದ್ರೆ ಬರೀ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಪ್ರಚಾರ ಆಗ್ಬಿಡುತ್ತೆ ಅನ್ನುವಂತ ಭಯ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಇಷ್ಟೊಂದು ಅಳದು ತೂಗಿ ತಿಕ್ಕಾಟ ನಡೀತಾ ಇರೋದಾ ಅಂತ. ಅಲ್ಲ, ಆ ರೀತಿ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಏಕಾಏಕಿಯಾಗಿ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಸಹಜವಾಗಿ ಅಲ್ಲಿ ಬಹುಸಂಖ್ಯಾತ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಮುಸ್ಲಿಂ ಸಮುದಾಯ ವಿರೋಧವಾಗುತ್ತೆ. ಒಂದು ವೇಳೆ ಬಿಜೆಪಿಗೆ ಮತ ಆಗ್ತಾ ಇದ್ರು ಕೂಡ ನೋಟಾ ಮತವನ್ನು ಚಲಾವಣೆ ಮಾಡಬಹುದು ಅಥವಾ ಮತದಾನದಿಂದ ದೂರ ಉಳಿಯುವಂತ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಅಂಥದ್ದೊಂದು ನಿರ್ಧಾರವನ್ನ ಅಲ್ಪಸಂಖ್ಯಾತ ಸಮುದಾಯ ಕೈಗೊಂಡಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರೇ ಟಿಕೆಟ್ ತೆಗೆದುಕೊಂಡ್ರೂ ಕೂಡ ವಿರೋಧಿ ಅಂದ್ರೆ ವೀರಶೈವ ಸಮುದಾಯವನ್ನ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳು ಮನವೊಲಿಕೆ ಮಾಡಬೇಕಾಗುತ್ತೆ. ಇತ್ತ ವೀರಶೈವ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರು ಟಿಕೆಟ್ ಅನ್ನ ಪಡ್ಕೊಂಡಿದ್ದೇ ಆಗಿದ್ದಲ್ಲಿ ಅಲ್ಪಸಂಖ್ಯಾತರನ್ನ ಮನವೊಲಿಕೆ ಮಾಡಲೇಬೇಕಾಗುತ್ತೆ. ಸೊ ಹೀಗಾಗಿ ಎರಡೂ ಸಮುದಾಯದ ಅಭ್ಯರ್ಥಿಗಳಿಗೆ ಏನು ಪರಸ್ಪರ ಹೊಂದಾಣಿಕೆಯಿಂದ ಹೋಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಆದ್ರೆ ಟಿಕೆಟ್ ಅನ್ನ ಈ ಬಾರಿ ತೆಗೆದುಕೊಳ್ಳದೇ ಇದ್ರೆ ಅದು ಎಲ್ಲ ಒಂದ್ ಕಡೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಸಮುದಾಯದ ಹಿಡಿತ ಕಡಿಮೆ ಆಗುತ್ತೆ. ಮತ್ತೊಂದು ಕಡೆಗೆ ನಮಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಇಲ್ಲದೆ ಇರ್ಬೋದು, ಸಮುದಾಯಕ್ಕೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಎರಡೂ ಸಮುದಾಯದಲ್ಲಿ ಕಾಡ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಇದೊಂದು ಒಂದ್ ರೀತಿ ಕಗ್ಗಂಟಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ತಮ್ಮ ಸಮುದಾಯಕ್ಕೆ ಕೊಡ್ಲೇಬೇಕು ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಮತ್ತೊಂದು ಕಡೆಯಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವು ಈಗಾಗಲೇ ಏನು ಪಕ್ಷೇತರವಾಗಿ ಏನು ಸಮರ್ಥ ಶಾಮನೂರ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಹೀಗಾಗಿ ಈ ಒಂದು ಟಿಕೆಟ್ ದಾವಣಗೆರೆ ಟಿಕೆಟ್ ಹಂಚಿಕೆ ಕಗ್ಗಂಟನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅಥವಾ ಯಾವ ಸಮುದಾಯವನ್ನ ಅಂದ್ರೆ ಜಮೀರ್ ಅಹಮದ್ ಅವರ ಮನವೊಲಿಕೆ ಮಾಡೋದ್ರ ಮುಖಾಂತರ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಏನಾದ್ರು ಟಿಕೆಟ್ ಕೊಡುತ್ತಾ ಅಥವಾ ಶಾಮನೂರು ಶಿವಶಂಕರಪ್ಪನವ್ರನ್ನ ಕುಟುಂಬವನ್ನ ಮನವೊಲಿಕೆ ಮಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡುತ್ತಾ ಕಾದ್ ನೋಡ್ಬೇಕಾಗಿದೆ. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ನೋಡೋದಾದ್ರೆ ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಮತ್ತೊಂದು ಆಪ್ಷನ್ ಇಲ್ಲ, ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕ್ತಾರೆ. ಒಂದು ಡಿಸ್ಟರ್ಬೆನ್ಸ್ ಆದ್ರೆ 5-6% ಅಂತ ಹೇಳಲಾಗ್ತದೆ. ಅಕಸ್ಮಾತ್ ಲಿಂಗಾಯತ ಸಮುದಾಯಕ್ಕೆ ಮಿಸ್ ಆಗಿದ್ದೆ ಆದ್ರೆ ಲಿಂಗಾಯತ ಸಮುದಾಯಕ್ಕೆ ಆಪ್ಷನ್ ಇದೆ, ಬಿಜೆಪಿಗೆ ಹೋಗ್ಬೋದು. ಮತ್ತೊಂದ್ ಕಡೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿರೋದು ಬೇರೆ ಅಲ್ಲಿ ST ಸಮುದಾಯಕ್ಕೆ ಅವ್ರದ್ದು ಕೂಡ 32,000 ವೋಟ್ ಇದೆ, ಲಿಂಗಾಯತ ಸಮುದಾಯದ್ದು 38,000, SC ಸಮುದಾಯ ಬೇರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುದಿತಾ ಇದೆ. ಇವರೆಲ್ಲ ಏನಾದ್ರೂ ಒಂದಾಗಿದ್ದೆ ಆದ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನುವಂತ ಚಿಂತೆ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನ ಬಾಗಲಕೋಟೆಗೆ ಹೋಗೋಣ. ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಅಂತ. ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. CM DCM ಸುರ್ಜೇವಾಲಾ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಪ್ರಮುಖವಾಗಿ ಇದ್ದಿದ್ದಂತ ಫೈಟ್ ಅಂದ್ರೆ ಮಲ್ಲಿಕಾರ್ಜುನ್ ಮತ್ತೆ ಉಮೇಶ್ ನಡುವೆ, ಮಲ್ಲಿಕಾರ್ಜುನ್ ಮತ್ತೆ ಉಮೇಶ್ ಮೇಟಿ ನಡುವೆ ಫೈಟ್ ಇತ್ತು. ಇಬ್ರು ಕೂಡ HY ಮೇಟಿ ಅವರ ಪುತ್ರರು. ಅವರಿಬ್ರು ಇನ್ನೂ ಇಬ್ರು ಹೆಣ್ಮಕ್ಳಿದ್ದಾರೆ, ಮಹಾದೇವಿ ಅವರು ಮತ್ತೊಂದ್ ಕಡೆ ಬಾಯಕ್ಕ. ಇಲ್ಲಿ ಮಹಾದೇವಿ ಅವರು ಹೇಳ್ತಾ ಇದ್ರು ಉಮೇಶಿಗೆ ಟಿಕೆಟ್ ಕೊಟ್ರೆ ಓಕೆ, ಮಲ್ಲಿಕಾರ್ಜುನ್ ಕೊಟ್ಬಿಟ್ರೆ ನಾವು ಸುಮ್ನಿರಲ್ಲ ಅಂತ ಹೇಳ್ತಾ ಇದ್ರು. ಈಗ ಸುಮ್ನಾಗ್ತಾರ ಕಾದ್ ನೋಡೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಲ್ಲೋ ಒಂದ್ ಕಡೆ ಒಂದು ತೀರ್ಮಾನಕ್ಕೆ ಬರಲಾಗಿದೆ, ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಅವ್ರಿಗೆ ಏನಾದ್ರು ಈಗ ಆಲ್ರೆಡಿ ಹೇಳಿದಾರಾ ರೆಡಿ ಮಾಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ? ಮತ್ತೊಂದ್ ಕಡೆ ಟಿಕೆಟ್ ಘೋಷಣೆಗೂ ಮುಂಚೆನೆ ಅವರ ಕುಟುಂಬದವರನ್ನ ಮತ್ತೊಮ್ಮೆ ಏನಾದ್ರು ಸಮಾಧಾನ ಪಡಿಸುವಂತ ಕೆಲಸಗಳೇನಾದ್ರು ಆಗ್ತಾ ಇದೆಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಟಿ ಅವರ ಕುಟುಂಬದಲ್ಲಿ ಏನು ಈ ಒಂದು ಶೀತಲ ಸಮರ ಆರಂಭದಿಂದ ಕೂಡ ಶುರುವಾಗಿತ್ತು. ಇದಕ್ಕೆ ಕಾರಣ ಕುಟುಂಬದಲ್ಲಿ ಇರ್ತಕ್ಕಂಥ ಆಂತರಿಕ ಕಚ್ಚಾಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತದೆ. ಆದ್ರೆ ವಿಷಯ ಇರುವಂತದ್ದು ಏನಂತಂದ್ರೆ ಇಲ್ಲಿ ಬೇರೆ ವ್ಯಕ್ತಿಗಳ ಹಸ್ತಕ್ಷೇಪ ಆಗುತ್ತೆ ಮತ್ತು ಏನು ಈ ಕಾರ್ಯಕರ್ತರ ಬಣಗಳೇನಿದಾವೆ ಆ ಬಣಗಳಲ್ಲಿ ಈ ಪರಸ್ಪರ ವಿರೋಧ ಇರೋದ್ರಿಂದಾಗಿ ಎರಡು ಬಣಗಳ ನಡುವಿನ ಕಚ್ಚಾಟದಿಂದಾಗಿ ಅದು ಫ್ಯಾಮಿಲಿಗೆ ಅಂಟಿಕೊಂಡಿತ್ತು. ಅದೇ ಹಿನ್ನೆಲೆಯಲ್ಲಿ ಇದೀಗ ಮಹಾದೇವಿ ಮೇಟಿ ಅವರು ಬಹಿರಂಗವಾಗಿ ಒಂದ್ ವೇಳೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ
ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ನಾನು ಖಂಡಿತವಾಗಿಯೂ ಕೂಡ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಖಂಡಿತವಾಗಿ ಹೇಳಿದ್ರು. ಇದೇ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು. ಅದೇ ಹಿನ್ನೆಲೆಯಲ್ಲಿ ಇದೀಗ ಏನು ಆರಂಭದಿಂದನೂ ಕೂಡ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಾತಾವರಣ ಏನು ಕಂಡು ಬರ್ತಾ ಇತ್ತು, ಅಲ್ಲಿ ಈ ಒಂದು ವಿಚಾರಗಳೆಲ್ಲವನ್ನು ಕೂಡ ಆಲಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಒಂದಿಷ್ಟು ಮನಸ್ಸನ್ನ ಬದಲಾಯಿಸಿದ್ದಾರೆ ಅನ್ನೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಸರ್ವೆ ಇಲ್ಲಿ ಈಗಾಗಲೇ 2-3 ತಿಂಗಳಿಂದ ಸರ್ವೆ ನಡೆಸಲಾಗಿದೆ. ಒಂದ್ ಕಡೆ ಕೆಪಿಸಿಸಿ ತಂಡ ಕೂಡ ಸರ್ವೆ ಮಾಡಿದೆ, ಮತ್ತೊಂದ್ ಕಡೆ ಉಸ್ತುವಾರಿ ಹೊತ್ತಿರುವಂತಹ ಸತೀಶ್ ಜಾರಕಿಹೊಳಿ ತಂಡ ಕೂಡ ಸರ್ವೆಯನ್ನ ಮಾಡಿದೆ. ಆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂತಹ ಶಾಸಕರು, ಮಾಜಿ ಸಚಿವರು ಈ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಉಮೇಶ್ ಮೇಟಿ ಅವರಿಗೆ ಹೆಚ್ಚಾಗಿ ಒಲವು ಕಂಡು ಬಂದಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಮನಸ್ಸನ್ನ ಒಲಿಸಿ ಅಲ್ಲಿ ಉಮೇಶ್ ಮೇಟಿ ಅವರ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಗೆಲುವಿನ ಹಾದಿ ಸುಗಮ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿದ ಬಳಿಕ ಒಂದು ಹಂತಕ್ಕೆ ಉಮೇಶ್ ಮೇಟಿ ಅವರಿಗೆ ಕೊಟ್ರೆ ಒಳ್ಳೇದಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಈಗ ಸದ್ಯಕ್ಕೆ ಕ್ಷೇತ್ರದಲ್ಲಿ ಮಂಜು, ಮತ್ತೊಂದ್ ಕಡೆ ಬಿಜೆಪಿ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ದಾವಣಗೆರೆ ದಕ್ಷಿಣಕ್ಕಿಂತ ಹೋಪ್ಸ್ ಜಾಸ್ತಿ ಬಿಜೆಪಿಗೆ ಇರುವಂತದ್ದು ಬಾಗಲಕೋಟೆಯಲ್ಲಿ. ಸೊ ಅಲ್ಲಿ ಮತ್ತೊಮ್ಮೆ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಟ್ಟೋದಂತವ್ರನ್ನ ವಾಪಸ್ ಕರ್ಸ್ಕೊಂಡ್ ಬರುವಂತ ಪ್ರಯತ್ನಗಳು ಆಗ್ತಾ ಇದೆಯಂತೆ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ. ಅದೇ ನಡೀತಾ ಇದೆ ಪ್ರಯತ್ನಗಳು ಅಂತ. ಪೃಥ್ವಿರಾಜ್, ಬಾಗಲಕೋಟೆ ಕ್ಷೇತ್ರ ಅಂತ ನೋಡುವಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಬಿಜೆಪಿಗೆ ಈ ಒಂದು ಕ್ಷೇತ್ರ ವರದಾನ ಅಂತಾನೆ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಹಿಂದುತ್ವದ ನೆಲೆ ಮತ್ತು RSS ನ ಸಂಘಟನೆ ಇವೆರಡೂ ಕೂಡ ಇಲ್ಲಿ ಅತ್ಯಂತ ಶಕ್ತಿಶಾಲಿ ಒಂದು ಸಂಘಟನೆ ಹೊಂದಿರೋದ್ರಿಂದಾಗಿ ಬಿಜೆಪಿಗೆ ಇಲ್ಲಿ ವರದಾನ ಆಗಿರುವಂತದ್ದು. ಆದ್ರೆ ಏನು ಬಿಜೆಪಿಯ ಆಂತರಿಕ ಕಚ್ಚಾಟ ಆಗಿರ್ಬೋದು, ಏನು ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರ ನಡುವಿನ ಅಸಮಾಧಾನ ಮತ್ತು ಮುಸ್ಕಿನ ಗುದ್ದಾಟ, ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಸೋಲನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿತ್ತು. 2023 ಚುನಾವಣೆಯಲ್ಲಿ ಆಗಿರುವಂತಹ ಸೋಲಿಗೆ ಈಗ ಸದ್ಯಕ್ಕೆ ಏನು ರಾಜ್ಯ ಬಿಜೆಪಿ ನಾಯಕರಾಗಿರ್ಬೋದು ಮತ್ತು ಇಲ್ಲಿ ಸ್ಥಳೀಯ ನಾಯಕರಾಗಿರ್ಬೋದು ಒಂದು ರೀತಿಯಾಗಿ ಪಾಠ ಕಲಿತಂತೆ ಕಾಣಿಸ್ತಾ ಇದೆ. ಅದೇ ಹಿನ್ನೆಲೆಯಲ್ಲೇ ಇನ್ನು ಆ ಒಂದು ಸಂದರ್ಭದಲ್ಲಿ ವೀರಣ್ಣ ಚರಂತಿಮಠ ಅವ್ರನ್ನ ವಿರೋಧಿಸಿ ಇಲ್ಲಿ ಒಂದು ಪ್ರಮುಖವಾದಂತ ಅಂಶ ಏನಂತಂದ್ರೆ, ಇಲ್ಲಿ ಪಕ್ಷ ಬಿಟ್ಟ ಹೋದಂತವ್ರಿಗೆ ಪಕ್ಷದ ಬಗ್ಗೆ ಸಮಸ್ಯೆ ಇರಲಿಲ್ಲ, ಅಲ್ಲಿ ಸಮಸ್ಯೆ ಇರುವಂತದ್ದು ಅಭ್ಯರ್ಥಿಯಾಗಿದ್ದಂತಹ ವೀರಣ್ಣ ಚರಂತಿಮಠ ಅವರ ಬಗ್ಗೆ. ಹಾಗಾಗಿನೇ ವೀರಣ್ಣ ಚರಂತಿಮಠ ಅವರ ಹತ್ರ ನಮಗೆ ಗೌರವ ಸಿಗ್ತಾ ಇಲ್ಲ ಅನ್ನೋಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರು ಪಕ್ಷಗಳನ್ನ ಬಿಟ್ಟು ಏನು ಗಾಣಿಗ ಸಮುದಾಯದ ಮುಖಂಡಾಗಿರುವಂತಹ ಸಂತೋಷ್ ಶುಕ್ರಾಣಿ ಆಗಿರ್ಬೋದು, ಸ್ವತಃ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಆಗಿರ್ಬೋದು, ಇಂತಹ ಅನೇಕ ನಾಯಕರು ಬಿಟ್ಟು ಹೋಗಿದ್ರು. ಅವ್ರನ್ನ ವಾಪಸ್ ಕರೆತರುವಂತಹ ಹಿನ್ನೆಲೆಯಲ್ಲಿ ಈಗ ಗೋವಿಂದ ಕಾರಜೋಳ ಅವರು ಫೀಲ್ಡ್ ಇಳಿದಿದ್ದಾರೆ. ಕಳೆದ 3-4 ದಿನಗಳಿಂದ ಸಂತೋಷ್ ಶುಕ್ರಾಣಿ ಅವರು ಮತ್ತು ಮಲ್ಲಿಕಾರ್ಜುನ್ ಮೇಟಿ ಅವರ ಮನೆಗಳಿಗೆ ಭೇಟಿ ನೀಡಿ ಅವರನ್ನ ಸಮಾಧಾನ ಪಡಿಸಿ ವಾಪಸ್ ಬನ್ನಿ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮನೆಗೆ ಸಿದ್ದರಾಮಯ್ಯನವರು ಮತ್ತು DCM ಅವರು ಕೂಡ ಭೇಟಿ ನೀಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಇರುವಂತದ್ದು. ಸಂತೋಷ್ ಶುಕ್ರಾಣಿ ಅವರು ಬಹುತೇಕವಾಗಿ ಬಿಜೆಪಿ ಕಡೆಗೆ ಒಲವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಅವ್ರನ್ನ ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಬಿಡದೇ ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ತನ್ನದೇ ಆದಂತಹ ಒಂದು ಪ್ರಯತ್ನ ನಡೆಸ್ತಾ ಇರುವಂತದ್ದು. ಪೃಥ್ವಿರಾಜ್, ಏನೇನಾಗುತ್ತೆ ಅಂತ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.